ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡಿಗರ ಮೇಲೆ ಹೇಳಿದ ನಂತರ ಪ್ರಸಿದ್ಧಿ ಗಾಯಕ ಸೋನು ನಿಗಮ್ ಅವರ ಮೇಲೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕನ್ನಡ ಹಾಡು ಅಂದಿದ್ದಕ್ಕೆ ಪಹಲಾಮ್ ದಾಳಿ ಇದಕ್ಕೆ ಕಾರಣ ನಡೆದಿದೆ ಅಂತ ಹೇಳುವ ಮೂಲಕ ಕನ್ನಡಿಗರು ಭಯೋತ್ಪಾದಕರು ಎಂಬಂತೆ ನಟ ಹೇಳಿಕೆ ನೀಡಿದ್ದು ಕನ್ನಡಿಗರ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಇದೀಗ ಸಿಂಗರ್ ವಿರುದ್ಧ ಕೂಡ ದಾಖಲು ಕೂಡ ವ್ಯಕ್ತವಾಗಿದೆ. ಹೌದು ಸ್ನೇಹಿತರೆ, ವಿವಾದಾತ್ಮಕ ಹೇಳಿಕೆಯಿಂದಾಗಿ ಖ್ಯಾತ ಗಾಯಕ ಸೋನು ನಿಗಮ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಏಪ್ರಿಲ್ 25, 2025ರಂದು ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಅವರು ನೀಡಿದ ಹೇಳಿಕೆ ಕನ್ನಡಿಗರಿಗೆ ತೀವ್ರ ಅಸಮಾಧಾನ ಉಂಟು ಮಾಡಿದೆ ಸ್ನೇಹಿತರೆ. ಹೌದು, ರಾಜಧಾನಿ ಬೆಂಗಳೂರು ನಡೆಯುತ್ತಿದ್ದ ಈ ಕಾರ್ಯಕ್ರಮದ ವೇಳೆ ಅಭಿಮಾನಿಯೊಬ್ಬರು ಸೋನು ನಿಗಮ್ ಅವರ ಕನ್ನಡ ಹಾಡನ್ನು ಹಾಡಲು ಪದೇ ಪದೇ ವಿನಂತಿಸಿಕೊಂಡರು. ಆದರೆ ಈ ಬೇಡಿಕೆಯನ್ನು ಪುನರಾವರ್ತಿಸಿದಾಗ ಸೋನು ನಿಗಮ್ ಕೋಪದಿಂದ ಕನ್ನಡ ಪಹಲಾಮ್ ದಾಳಿ ನಡೆದಿದೆ, ಇದೇ ಕಾರಣಕ್ಕೆ ಅಂತ ಅಚ್ಚರಿ ಕೂಡ ನೀಡಿದ್ದಾರೆ ಸ್ನೇಹಿತರೆ. ಇನ್ನ ಸೋನು ನಿಗಮ್ ಅವರ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಕೂಡ ಆಗಿದೆ ಸ್ನೇಹಿತರೆ. ಕರ್ನಾಟಕದ ರಕ್ಷಣಾ ವೇದಿಕೆ ಅವರ ವಿರುದ್ಧ FIR ದಾಖಲಿಸಿದೆ. ದೂರಿನ ಪ್ರಕಾರ ಸೋನು ನಿಗಮ್ ಕನ್ನಡ ಹಾಡಿನ ಬೇಡಿಕೆಯನ್ನು ಭಯೋತ್ಪಾದಕ ಘಟನೆಗೆ ಹೋಲಿಸಿದ್ದಾರೆ. ಇದು ಅತ್ಯಂತ ಸೂಕ್ಷ್ಮವಾದ ಸಮಾಜದಲ್ಲಿ ದ್ವೇಷವನ್ನು ಹರಡುತ್ತದೆ ಇದೆ ಎಂದು ಕರೆವೆ ಎಂದು ದೂರಿನಲ್ಲಿ ತಿಳಿಸಿದೆ. ಅಲ್ಲದೆ ಕನ್ನಡ ಫಿಲ್ಮ್ ಚೇಂಬರ್ ಅನ್ನು ದೂರು ನೀಡಲು ಹೋಗಿದ್ದಾಗ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಮತ್ತು ತಂಡ ಸೋನು ನಿಗಮ್ ಅವರನ್ನು ಬಹಿಷ್ಕಾರ ಮಾಡುವಂತೆ ಒತ್ತಾಯಿಸಿತು. ಅಲ್ಲದೆ ಯಾವುದೇ ಸಿನಿಮಾದಲ್ಲಿ ಅವರು ಹಾಡಿದ್ರೆ ಈ ಫಿಲಂ ರಿಲೀಸ್ ಆಗಲು ನಾನು ಬಿಡುವುದಿಲ್ಲ ಎಂದು ಕೂಡ ಕಿಡಿ ಕೂಡ ಕಾಡಿದ್ದಾರೆ ಸ್ನೇಹಿತರೆ. ಅವರನ್ನು ಕರ್ನಾಟಕದಲ್ಲಿನ ಯಾವುದೇ ಕಾರ್ಯಕ್ರಮಕ್ಕೆ ಕರೆಯುವ ಅಗತ್ಯ ಇಲ್ಲ ಕೂಡ ಎಂದು ಸ್ಪಷ್ಟವಾಗಿ ಸೋನು ನಿಗಮ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರವಾಗಿ ಟ್ರೋಲ್ ಕೂಡ ಮಾಡಲಾಗುತ್ತಿದೆ. ಈ ಬಗ್ಗೆ ಅನೇಕ ಕನ್ನಡ ಮುಖಂಡರು ಕೂಡ ಸಾಮಾಜಿಕ ಕಾರ್ಯಕರ್ತರು ಮತ್ತು ಕಲಾವಿದರು ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸೋನು ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಸ್ನೇಹಿತರೆ. ಸೋನು ನಿಗಮ್ ಅವರು ಬೆಸ್ಟ್ ಆಫ್ ದಿ ಸಿಂಗರ್ ಅಂತ ನಾವು ಕೂಡ ಹೇಳ್ಬೋದು ಸ್ನೇಹಿತರೆ. ಆದರೆ ಕನ್ನಡ ಪರ ಈ ರೀತಿ ಯಾಕೆ ಮಾತಾಡ್ತಿದ್ದಾರೆ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಅರ್ಥವಾಗಿಲ್ಲ. ನಮಗೂ ಕೂಡ ಅಸಮಾಧಾನವಾಗಿದೆ ಸ್ನೇಹಿತರೆ. ಇನ್ನು ಅವರ ಅಸಮಾಧಾನದ ಬಗ್ಗೆ ಮುಂದೆ ಪ್ರತಿಕ್ರಿಯೆ ಏನು ನೀಡ್ತಿದ್ದಾರೆ ಅಂತ ನಾವು ಮುಂದಿನ ವಿಡಿಯೋ ಮೂಲಕ ಮತ್ತೆ ಬರ್ತೀನಿ ಸ್ನೇಹಿತರೆ. ಮತ್ತು ನಮ್ಮ ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಷಯ ಸ್ನೇಹಿತರೆ, ಈ ವಿಡಿಯೋ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಏನಂತ ವಿಷಯ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಬಾಯ್ ಸಿ ಯು ಸ್ನೇಹಿತರೆ. ಥ್ಯಾಂಕ್ ಯು.